ತಮಿಳುನಾಡಲ್ಲಿ ಇವತ್ತಿನಿಂದ ಹೊಸ ಯುಗ ಆರಂಭ ಆಗಿದೆ. ದ್ರಾವಿಡ ಪಕ್ಷಗಳ ಗಟ್ಟಿ ಬೇರುಗಳನ್ನು ಛಿದ್ರ ಮಾಡಿದ ಮೊದಲ ದ್ರಾವಿಡೇತರ ಸರ್ಕಾರ ಕಾರ್ಯಾರಂಭ ಮಾಡಿದೆ. ವಿಧಾನಸಭೆ ಫಲಿತಾಂಶ ಪ್ರಕಟವಾದ 6 ದಿನಗಳ ಹೋರಾಟದ ಬಳಿಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದ ಟಿವಿಕೆ ಈಗ ಸರ್ಕಾರವನ್ನ ರಚನೆ ಮಾಡಿದೆ. ತಮಿಳುನಾಡಿನ 22ನೇ ಸಿಎಂ ಆಗಿ ದಳಪತಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಚೆನ್ನೈನ ಜವಾಹರ್ಲಾಲ್ ನೆಹರು ಸ್ಟೇಡಿಯಂನಲ್ಲಿ ನಡೆದ ಅದ್ಧೂರಿ ಕಾರ್ಯಕ್ರಮದಲ್ಲಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ವಿಜಯ್ಗೆ ರಾಜ್ಯಪಾಲರಾದ ರಾಜೇಂದ್ರ ಅರಳೇಕರ್ ಪ್ರಮಾಣ ವಚನ ಬೋಧಿಸಿದ್ರು. ತಮಿಳುನಾಡು ಸಿಎಂ ಆಗಿ ನಾನು ಯಾವುದೇ ಭೇದ ಭಾವ ಮಾಡಲ್ಲ ಅಂತ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ವಿಜಯ್. ತಮ್ಮದೇ ಫಿಲ್ಮಿ ಸ್ಟೈಲ್ನಲ್ಲೇ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದು ವಿಶೇಷವಾಗಿತ್ತು. ಇನ್ನು ವಿಜಯ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಂತೆ ನೆರೆದಿದ್ದವರ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಸಿ ಜೋಸೆಫ್ ವಿಜಯ್ ಎನ್ನುம் நான் சட்டப்படி அமைக்கப்பெற்ற இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலை நிறுத்துவேன் என்றும் தமிழ்நாட்டு அரசின் முதலமைச்சராக உண்மையாகவும் உளச்சான்றின்படியும் என் கடமைகளை நிறைவேற்றுவேன் என்றும் அரசியல் அமைப்பிற்கும் சட்டத்திற்கும் இணங்க அச்சமும் ஒருதலை சார்பும் இன்றி விருப்பு வெறுப்பை விலக்கி பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகிறேன். ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ವಿಜಯ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ವಿಜಯ್ ತಂದೆ ಚಂದ್ರಶೇಖರ್, ತಾಯಿ ಶೋಭಾ ಸೇರಿದಂತೆ ಕುಟುಂಬಸ್ಥರೆಲ್ಲ ಭಾಗಿಯಾಗಿದ್ರು. ಇದೇ ವೇಳೆ ವಿಜಯ್ ಅತ್ಯಾಪ್ತೆ ಹಾಗೂ ನಟಿ ತ್ರಿಷಾ ಕೂಡ ಕಾರ್ಯಕ್ರಮವನ್ನ ಕಣ್ತುಂಬಿಕೊಂಡರು. ತಿಳಿ ಹಸಿರು ಸೀರೆಯಲ್ಲಿ ತ್ರಿಷಾ ಮಿರಿಮಿರಿ ಮಿಂಚಿದ್ರು. ಸಿನಿಮಾ ರಂಗದಿಂದಲೇ ಸಿಎಂ ಹುದ್ದೆಗೇರಿರುವ ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ಸಿನಿಮಾ ಸ್ಟೈಲ್ನಲ್ಲೇ ನಡೆಯಿತು. ಸಿನಿಮಾ ಸ್ಟೈಲ್ನಲ್ಲಿ ನೆಹರು ಸ್ಟೇಡಿಯಂಗೆ ಎಂಟ್ರಿ ಆಗಿದ್ರು ವಿಜಯ್. ತಮಿಳುನಾಡು ರಾಜಕಾರಣಿಗಳ ವೈಟ್ ಅಂಡ್ ವೈಟ್ ಶರ್ಟ್ ಪಂಚೆ ಸಂಪ್ರದಾಯಕ್ಕೆ ಗುಡ್ ಬೈ ಹೇಳಿ ಸೂಟು ಬೂಟ್ನಲ್ಲಿ ಮಿಂಚುತ್ತಾ ಇದ್ರು. ಈ ಮೂಲಕ ಹೊಸ ಮನ್ವಂತರಕ್ಕೆ ನಾಂದಿ ಹಾಡ್ತಿರೋ ಸಂದೇಶವನ್ನ ನೀಡಿದ್ರು. ಇನ್ನು ಪದಗ್ರಹಣ ಸ್ವೀಕಾರ ಬಳಿಕ ಸಿಎಂ ವಿಜಯ್ ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದ ತಿಳಿಸಿದ್ರು. ರಾಹುಲ್ ಕೈ ಮೇಲೆತ್ತಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಇಲ್ಲಿಂದ ಸಿಎಂ ಕಚೇರಿಗೆ ಆಗಮಿಸಿದ ವಿಜಯ್ ಪೊಲೀಸ್ ಗೌರವ ಸ್ವೀಕರಿಸಿದ್ರು. ಸಿಎಂ ಕಚೇರಿಗೆ ತೆರಳಿ ಕುರ್ಚಿಯಲ್ಲಿ ಕೂತು 200 ಯೂನಿಟ್ ಫ್ರೀ ವಿದ್ಯುತ್ ಭರವಸೆಗೆ ಸಹಿ ಹಾಕಿದ್ರು. ಸಿಎಂ ಕಚೇರಿ ಸಿಬ್ಬಂದಿ ವಿಜಯ್ಗೆ ಅಭಿನಂದನೆ ಸಲ್ಲಿಸಿದ್ರು. நான் சொன்னதெல்லாம் படிப்படியா நிறைவேற்ற நான் ட்ரை பண்ணுவேன், நிறைவேற்றுவேன். அதே நேரத்தில் எனக்கு கொஞ்சம் அவகாசம் கொடுத்தீங்கன்னா எனக்கு கொஞ்சம் உதவியாகவும் ஒத்துழைப்பாகவும் இருக்கும். இது உங்களுடைய ஆட்சி. பெண்கள் பாதுகாப்பு ரொம்ப ஸ்ட்ரிக்டா வச்சிருப்பேன். போதைப் பொருள் கலாச்சாரம் அதை கண்ட்ரோல் பண்றதுக்கு என்னென்ன ஸ்டெப்ஸ் எடுக்கணும், என்னென்ன முயற்சிகள் எடுக்கணும், இன்னிலிருந்து அதை நான் எடுப்பேன். நம்ம பசங்களை அதுல இருந்து காப்பாற்ற வேண்டியது நம்ம அரசனுடைய பொறுப்பு. அதே மாதிரி சட்டம் ஒழுங்க எல்லாருக்குமான பாதுகாப்பை நான் உறுதிப்படுத்துவேன். என்ன அவமானப்படுத்துறவங்களாகவே இருந்தாலும், என்ன கஷ்டப்படுத்துறவங்களாகவே இருந்தாலும் அவங்களும் என் மக்கள் தானே. நண்பர்களாக இருந்தாலும் எதிரிகளாக இருந்தாலும் 8 கோடி மக்களும் என் மக்கள் தானே. அது மாதிரி இந்த அடிப்படை விஷயங்கள், கல்வி, ரேஷன், மருத்துவம், குடிநீர், சாலை வசதி, பஸ் வசதி, இந்த மாதிரி விஷயங்கள்ல தான் என்னுடைய முழு முதல் கவனம் செலுத்தணும்னு எனக்கு தோணுது. நான் முன்னாடியே சொன்ன மாதிரி மக்கள் பணத்துல இருந்து ஒரு பைசா கூட நான் தொட மாட்டேன். எனக்கு அது அவசியமும் இல்லை. அது உங்களுக்கு நல்லாவே தெரியும். இந்த விஜய் தப்பு பண்ண மாட்டான்.
தப்பு பண்ணவும் விடமாட்டான். அது யாராக இருந்தாலும் சரி. ಹಾಗೆಯೇ ವಿಜಯ್ ಜೊತೆಗೆ ಇನ್ನೂ 9 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆನಂದ್, ಆಧವ್ ಅರ್ಜುನ್, ಡಾಕ್ಟರ್ ಕೆಜಿ ಅರುಣ್ ರಾಜ್, ಕೆಎ ಸೆಂಗುಟ್ಟಯ್ಯನ್, ಪಿ ವೆಂಕಟರಮಣನ್, ಆರ್ ನಿರ್ಮಲ್ ಕುಮಾರ್, ರಾಜ್ಮೋಹನ್, ಡಾಕ್ಟರ್ ಟಿಕೆ ಪ್ರಭು ಹಾಗೂ ಸೆಲ್ವಿ ಎಸ್ ಕೀರ್ತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಎನ್ ಆನಂದ ಟಿಯಾ ಗಯಾ ರಾಯನಗರದ, ಇನ್ನು ಆಧವ್ ಅರ್ಜುನ್ ವಿಲ್ಲಿ ವಕ್ಕಂ, ಡಾಕ್ಟರ್ ಕೆಜಿ ಅರುಣ್ ರಾಜ್ ತಿರುಚೆಂಗೋಲ್ಡ್ ಅಲ್ಲಿಂದ ಆಯ್ಕೆಯಾಗಿರುವಂಥದ್ದು. ಕೆಎ ಸೆನ್ಗೊಟ್ಟಿಯನ್ ಗೋಬಿ ಚಟ್ಟಿಪಾಳ್ಯಂನಿಂದ ಆಯ್ಕೆಯಾಗಿರುವುದು. ಪಿ ವೆಂಕಟರಮಣ ಮೈಲಾಪುರ, ಆರ್ ನಿರ್ಮಲ್ ಕುಮಾರ್ ತಿರುಪ್ಪರಾಂಕುಂದ್ರಂ. ಆರನೇದಾಗಿ ನಿರ್ಮಲ್ ಕುಮಾರ್ ತಿರುಪ್ಪರಾಂಕುಂದ್ರಂ ಅಲ್ಲಿನ ಶಾಸಕರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರೋದು. ಏಳನೆಯದಾಗಿ ರಾಜ್ ಮೋಹನ್ ಯಗ್ಮೋರ್ನಿಂದ ಆಯ್ಕೆಯಾದಂತಹ ಶಾಸಕ. ಎಂಟನೆಯದಾಗಿ ಟಿಕೆ ಪ್ರಭು ಕಾರೈಕುಡಿ ಅಲ್ಲಿಂದ ಆಯ್ಕೆಯಾದಂತಹ ಶಾಸಕರು, ಟಿವಿಕೆ ಪಕ್ಷದವರೇ. ಇನ್ನು 9ನೇದಾಗಿ ಸೆಲ್ವಿ ಎಸ್ ಕೀರ್ತನ ಶಿವಕಾಶಿಯಿಂದ ಆಯ್ಕೆಯಾದಂತಹವರು. 9 ಜನ ಇವತ್ತು ವಿಜಯ್ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು. ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಂತೆ ರಾಜ್ಯ 10 ಲಕ್ಷ ಕೋಟಿಗೂ ಹೆಚ್ಚು ಸಾಲದಲ್ಲಿದ್ದು ಖಜಾನೆ ಬರಿದಾಗಿದೆ. ಇಂತಹ ಕಷ್ಟಕರ ಪರಿಸ್ಥಿತಿಯಲ್ಲಿ ಜವಾಬ್ದಾರಿಯನ್ನ ವಹಿಸಿಕೊಂಡಿರುವುದಾಗಿ ವಿಜಯ್ ಹೇಳಿದ್ರು. ಇದು ಮಾಜಿ ಸಿಎಂ ಸ್ಟಾಲಿನ್ ಅವರನ್ನ ಕೆರಳಿಸಿತ್ತು. ಹೀಗಾಗಿ ವಿಶ್ ಮಾಡುತ್ತಲೇ ವಿಜಯ್ಗೆ ತಿವಿದಿದ್ದಾರೆ ಸ್ಟಾಲಿನ್. ಮಾಜಿ ಸಿಎಂ, ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ತಮಿಳಗ ವೆಟ್ರಿ ಕಳಗಂ ಪಕ್ಷದ ನಾಯಕ ವಿಜಯ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಅಧಿಕಾರ ಸ್ವೀಕರಿಸಿದ ತಕ್ಷಣವೇ ನೀವು ಸಹಿ ಹಾಕಿರುವ ಘೋಷಣೆಗಳನ್ನು ಸ್ವಾಗತಿಸುತ್ತೇನೆ. ಆದರೆ ಸರ್ಕಾರದ ಬಳಿ ಹಣವೇ ಇಲ್ಲ ಎಂದು ಆರಂಭದಲ್ಲೇ ಹೇಳಬೇಡಿ. ಹಣ ಇದೆ, ಜನರಿಗೆ ಅದನ್ನು ತಲುಪಿಸುವ ಮನಸ್ಸು ಮತ್ತು ಆಡಳಿತ ನಡೆಸುವ ಸಾಮರ್ಥ್ಯ ಬೇಕಷ್ಟೇ. ಕೋವಿಡ್, ಪ್ರವಾಹ ಸೇರಿದಂತೆ ಅನೇಕ ಸಂಕಷ್ಟಗಳು ಹಾಗೂ ಕೇಂದ್ರದ ಬಿಜೆಪಿ ಸರ್ಕಾರದ ನಿರ್ಲಕ್ಷ್ಯದ ನಡುವೆಯೂ ನಾವು 5 ವರ್ಷಗಳ ಕಾಲ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ. ನೀವು ನಿಮ್ಮ ಮೊದಲ ಭಾಷಣದಲ್ಲೇ ಹಿಂದಿನ ಸರ್ಕಾರ 10 ಲಕ್ಷ ಕೋಟಿ ರೂಪಾಯಿ ಸಾಲ ಬಿಟ್ಟು ಖಜಾನೆ ಖಾಲಿ ಮಾಡಿದೆ ಎಂದು ಆರೋಪಿಸಿದ್ದೀರಿ. ಆದರೆ ತಮಿಳುನಾಡಿನ ಸಾಲದ ಮಟ್ಟ ಅನುಮತಿಸಲಾದ ಮಿತಿಯೊಳಗೇ ಇದೆ. ಫೆಬ್ರವರಿ ಬಜೆಟ್ನಲ್ಲೇ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ನಾವು ಸ್ಪಷ್ಟವಾಗಿ ವಿವರಿಸಿದ್ದೇವೆ. ಅದು ನಿಮಗೆ ತಿಳಿದಿರಲಿಲ್ವೇ? ಅದಾದ ಬಳಿಕವೇ ನೀವು ಜನರಿಗೆ ಹಲವು ಭರವಸೆಗಳನ್ನು ನೀಡಿದ್ದೀರಲ್ಲ. ಹೀಗಾಗಿ ಈಗ ಜನರನ್ನ ತಪ್ಪುದಾರಿಗೆಳೆಯಲು ಯತ್ನಿಸಬೇಡಿ. ಪ್ರಾಯೋಗಿಕವಾಗಿ ಸಾಧ್ಯವಿರುವ ಭರವಸೆಗಳನ್ನಷ್ಟೇ ನೀಡುತ್ತೇನೆ ಎಂದು ಹೇಳಿ ಅಧಿಕಾರಕ್ಕೆ ಬಂದ ನೀವು ಈಗಷ್ಟೇ ಆಡಳಿತಕ್ಕೆ ಕಾಲಿಟ್ಟಿದ್ದೀರಿ. ಜನರಿಗೆ ನೀಡಿದ ಭರವಸೆಗಳನ್ನು ಹೇಗೆ ಈಡೇರಿಸಬೇಕು ಎಂಬ ಆಡಳಿತದ ಸೂಕ್ಷ್ಮತೆಗಳನ್ನು ನಮ್ಮಂತೆಯೇ ನೀವು ಕೂಡ ಬೇಗನೆ ಅರಿತುಕೊಳ್ಳುವಿರಿ ಎಂಬ ನಂಬಿಕೆ ಇದೆ. ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ವಿಜಯ್ಗೆ ಪ್ರಧಾನಿ ನರೇಂದ್ರ ಮೋದಿ ಇಂಗ್ಲಿಷ್ ಹಾಗೂ ತಮಿಳಲ್ಲಿ ಟ್ವೀಟ್ ಮಾಡಿ ಅಭಿನಂದಿಸಿದ್ದಾರೆ. ಅಲ್ಲದೆ ಖುದ್ದು ವಿಜಯ್ಗೆ ಟ್ಯಾಗ್ ಮಾಡಿ ತಮಿಳುನಾಡಿನ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಸದಾ ಬೆಂಬಲ ನೀಡಲಿದೆ ಅಂತ ಭರವಸೆ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಪ್ರಧಾನಿ, ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿರುವ ತಿರುಸಿ ಜೋಸೆಫ್ ವಿಜಯ್ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಅವರ ಈ ಅಧಿಕಾರಾವಧಿಯು ಅತ್ಯುತ್ತಮವಾಗಿರಲಿ ಹಾಗೂ ಯಶಸ್ವಿಯಾಗಲಿ ಎಂದು ನಾನು ಶುಭ ಹಾರೈಸುತ್ತೇನೆ. ತಮಿಳುನಾಡಿನ ಜನರ ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರವು ತಮಿಳುನಾಡು ಸರ್ಕಾರದೊಂದಿಗೆ ನಿರಂತರವಾಗಿ ಪಾಲುದಾರಿಕೆಯಲ್ಲಿ ಕೆಲಸ ಮಾಡಲಿದೆ. ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದೇನೋ ಆಯಿತು, ಅಸಲಿ ಅಗ್ನಿ ಪರೀಕ್ಷೆ ಈಗ ಶುರುವಾಗಿದೆ. ಅದರಲ್ಲೂ ಮುಂದಿನ 3 ದಿನದಲ್ಲಿ ಮೊದಲ ಅಗ್ನಿ ಪರೀಕ್ಷೆ ಆದರೆ ಮೊದಲ 6 ತಿಂಗಳು ವಿಜಯ್ಗೆ ಸವಾಲಿನ ದಿನಗಳಾಗಿರುತ್ತೆ. ದಳಪತಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದೇನೋ ಆಯಿತು, ಆದ್ರೀಗ 3 ದಿನಗಳಲ್ಲಿ ವಿಶ್ವಾಸ ಮತ ಸಾಬೀತುಪಡಿಸಬೇಕಾದಂತಹ ಸವಾಲು ವಿಜಯ್ ಮುಂದಿದೆ. ವಿಜಯ್ ಮ್ಯಾಜಿಕ್ ನಂಬರ್ ತೋರಿಸೋ ಸಲುವಾಗಿ ಕಳೆದ 6 ದಿನಗಳಿಂದ 4 ಬಾರಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಅನುಮತಿ ಪಡೆಯೋಕೆ ಹರಸಾಹಸವನ್ನೇ ಪಟ್ಟಿದ್ರು. ಆದ್ರೀಗ ವಿಶ್ವಾಸ ಮತ ಯಾಚನೆಯ ಅಗ್ನಿ ಪರೀಕ್ಷೆಯನ್ನ ವಿಜಯ್ ಗೆಲ್ಲಬೇಕಾಗಿದೆ. ಸೇಮ್ ಆಗ್ತಾ ಇದ್ದಂತೆ ವಿಜಯ್ ನಾಳೆಯಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನವನ್ನ ಕರೆದಿದ್ದಾರೆ. ಹಂಗಾಮಿ ಸ್ಪೀಕರ್ ಆಗಿ ಟಿವಿಕೆ ಪಕ್ಷದ ಶಾಸಕ ಕರುಪ್ಪಯ್ಯರನ್ನ ನೇಮಕ ಮಾಡಲಾಗಿದೆ. ನಾಳೆ ನೂತನ ಶಾಸಕರಿಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದ್ದು ಮಂಗಳವಾರ ಹಾಗೂ ಬುಧವಾರ ಸದನದಲ್ಲಿ ಬಹುಮತ ಸಾಬೀತುಪಡಿಸಬೇಕಾಗಿದೆ. ವಿಜಯ್ಗೆ 3 ದಿನ ಡೆಡ್ಲೈನ್ ಕೊಟ್ಟಿದ್ದಾರೆ ಗವರ್ನರ್.
ಪ್ರಮಾಣ ವಚನ ಸ್ವೀಕರಿಸಿದ 3 ದಿನದಲ್ಲಿ ಬಹುಮತ ತೋರಿಸಬೇಕು. ಸರ್ಕಾರ ರಚನೆಯಾದ 3 ದಿನದಲ್ಲಿ ಸಂಖ್ಯಾಬಲ ತೋರಿಸಬೇಕು. ವಿಧಾನಸಭೆ ಸದನದಲ್ಲಿ 120 ಶಾಸಕರ ಬಹುಮತವನ್ನ ತೋರಿಸಬೇಕಾಗತ್ತೆ, ವಿವರಗಳನ್ನ ಕೊಡಬೇಕಾಗತ್ತೆ. 120 ಅಲ್ಲದಿದ್ರೂ ಕೂಡ ಕನಿಷ್ಠ 117 ಶಾಸಕರ ಬಹುಮತವಾದ್ರೂ ಇರಬೇಕು. ಬಹುಮತ ಸಾಬೀತುಪಡಿಸಿ ಗವರ್ನರ್ಗೆ ವರದಿಯನ್ನು ಕೊಡಬೇಕು. ಬಹುಮತ ನೀಡಿದ ಎಲ್ಲ ಶಾಸಕರ ವಿವರಗಳನ್ನು ಕೂಡ ಸಲ್ಲಿಸಬೇಕಾಗತ್ತೆ ವಿಜಯ್ 3 ದಿನದ ಒಳಗೆ. ಇನ್ನು ದಳಪತಿ ಹೊಸ ಟೀಮ್ನಲ್ಲಿರೋ ಪಕ್ಷಗಳು ಮತ್ತು ಸಂಖ್ಯಾಬಲ ನೋಡೋದಾದ್ರೆ ವಿಜಯ್ ಟೀಮ್ ಹೇಗಿದೆ ಅಂತ ನೋಡೋದಾದ್ರೆ ಟಿವಿಕೆ ಪಕ್ಷ 107 ಸ್ಥಾನ, ಕಾಂಗ್ರೆಸ್ನಿಂದ 5 ಸ್ಥಾನ, ಸಿಪಿಐ 2 ಸ್ಥಾನ, ಸಿಪಿಐಎಂ 2 ಸ್ಥಾನ, IUML ಮುಸ್ಲಿಂ ಲೀಗ್ 2 ಸ್ಥಾನ, ವಿಸಿಕೆ 2 ಸ್ಥಾನ. ಅಲ್ಲಿಗೆ ಒಟ್ಟು ಸದ್ಯಕ್ಕೆ 120 ಸಂಖ್ಯಾಬಲವನ್ನ ಹೊಂದಿದೆ ಈ ಸರ್ಕಾರ. ಈ ಭರವಸೆಗಳ ಸವಾಲುಗಳ ಮಧ್ಯೆ ವಿಜಯ್ ತಮಿಳುನಾಡಿನ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಮೈತ್ರಿಯನ್ನ ಸಂಭಾಳಿಸಿಕೊಂಡು ಮೈತ್ರಿ ಗಟ್ಟಿ ಮಾಡಿಕೊಳ್ಳೋದು ಒಂದು ಕಡೆಯಾದ್ರೆ ಆಡಳಿತದ ಅನುಭವದ ಕೊರತೆ ಕೂಡ ಎದ್ದು ಕಾಣಿಸ್ತಾ ಇದೆ. ಜೊತೆಗೆ ಹಣಕಾಸಿನ ಹೊರೆ, ಭರವಸೆಗಳ ಈಡೇರಿಕೆ ಸಿಎಂ ವಿಜಯ್ಗೆ ಅತಿ ದೊಡ್ಡ ಸವಾಲಾಗಿದೆ. ವಿಜಯದ ಹಾದಿ ಸುಲಭವಾಗಿಲ್ಲ ವಿಜಯ್ಗೆ. 10 ಲಕ್ಷ ಕೋಟಿ ಸಾಲದ ಸುಳಿ ಮತ್ತು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕು. ಉಚಿತ ಭರವಸೆಗಳ ಈಡೇರಿಕೆ ಮತ್ತು ಆರ್ಥಿಕ ಹೊರೆ ಶುರುವಾಗುತ್ತೆ. ಮತ್ತೊಂದು ಆಡಳಿತಾತ್ಮಕ ಅನುಭವ ಮತ್ತು ಅಧಿಕಾರಿಗಳ ವಿಶ್ವಾಸವನ್ನು ಗಳಿಸಬೇಕು ಸರ್ಕಾರದಲ್ಲಿ. 4ನೇದು ಶಾಸಕರು ಸಚಿವರ ಜೊತೆಗೆ ಸಮನ್ವಯತೆ ಸಾಧಿಸುವುದು ಕೂಡ ಸವಾಲಿನ ಕೆಲಸ. 5ನೇದು ಡಿಎಂಕೆ ಮತ್ತು ಎಐಎಡಿಎಂಕೆ ಅಂತಹ ಪ್ರಬಲ ವಿಪಕ್ಷಗಳ ಎದುರಾಳಿತ್ವವನ್ನ ಎದುರಿಸಬೇಕಾಗತ್ತೆ. 6ನೇದು ಕೇಂದ್ರ ಸರ್ಕಾರದ ಜೊತೆ ರಾಜ್ಯ ಸರ್ಕಾರದ ಹೊಂದಾಣಿಕೆಯನ್ನ ಸರಿದೂಗಿಸಿಕೊಂಡು ಹೋಗಬೇಕು, ಸಮನ್ವಯತೆಯನ್ನ ಕಾಪಾಡಿಕೊಂಡು ಹೋಗಬೇಕು. ಇದು ಸವಾಲಿನ ಕೆಲಸ ಆಗಿದೆ ವಿಜಯ್ಗೆ. ಈ ಮಧ್ಯೆ ಫ್ರೀ ಬೀಸ್ ಅನ್ನೋದು ವಿಜಯ್ ಪಾಲಿಗೆ ಇದೇ ಪ್ಲಸ್ ಮತ್ತು ಮೈನಸ್ ಕೂಡ ಆಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಕಾರಣ ಅವರು ಘೋಷಣೆ ಮಾಡಿರುವಂತಹ ಉಚಿತ ಭರವಸೆಗಳು ಹೀಗಿದ್ದಾವೆ. ಆ ಭರವಸೆಗಳ ಸವಾಲಾಗುವ ರೀತಿಯಲ್ಲಿ ಮನೆ ಯಜಮಾನಿಗೆ ಮಾಸಿಕ ಅಂದ್ರೆ ತಿಂಗಳಿಗೆ 2,500 ರೂಪಾಯಿ, ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ 6 ಉಚಿತ ಸಿಲಿಂಡರ್ಗಳನ್ನು ಕೊಡೋದು, ಬಡ ಹೆಣ್ಮಗಳ ಮದುವೆಗೆ 8 ಗ್ರಾಂ ಚಿನ್ನ ಮತ್ತು ರೇಷ್ಮೆ ಸೀರೆ ಕೊಡೋದು, ಮಹಿಳಾ ಸಂಘಗಳಿಗೆ 5 ಲಕ್ಷ ಬಡ್ಡಿ ರಹಿತವಾದಂಥ ಸಾಲ ಕೊಡೋದು, ಸಾರಿಗೆ ಬಸ್ಗಳಲ್ಲಿ ಸ್ತ್ರೀಯರಿಗೆ ಉಚಿತ ಪ್ರಯಾಣ ಕೊಡೋದು, ನವಜಾತ ಶಿಶುಗೆ ಚಿನ್ನದ ಉಂಗುರ ಮತ್ತು ವೆಲ್ಕಮ್ ಕಿಟ್ ಅನ್ನು ವಿತರಿಸುವುದು ಉಚಿತವಾಗಿ, ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಕೊಡೋದು, ಪ್ರತಿ ಮನೆಗೆ ಉಚಿತ ಕುಡಿಯೋ ನೀರು ಕೊಡೋದು, ರೈತರ ಸಾಲ 50% ಮನ್ನಾ ಮಾಡೋದು ಭರವಸೆ, ನಿರುದ್ಯೋಗಿ ಪದವೀಧರರಿಗೆ 2 ರಿಂದ 4 ಸಾವಿರ ರೂಪಾಯಿ ಸಹಾಯಧನ ಕೊಡೋದಾಗಿದೆ ಭರವಸೆಗಳು. ಇನ್ನು ರಾಜ್ಯದಲ್ಲಿ 5 ಲಕ್ಷ ಹೊಸದಾಗಿ ಉದ್ಯೋಗ ಸೃಷ್ಟಿಸುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ವೃದ್ಧರಿಗೆ, ವಿಶೇಷ ಚೇತನರಿಗೆ ಮಾಸಿಕವಾಗಿ ಅಂದ್ರೆ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪ್ರತಿ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಉಚಿತ ಆರೋಗ್ಯ ವಿಮೆಯನ್ನ ಮಾಡಿಸಿಕೊಡುತ್ತೆ ನಮ್ಮ ಸರ್ಕಾರ ಅಂತ ಭರವಸೆಯನ್ನ ಕೊಟ್ಟಿರೋದು ವಿಜಯ್. ಇಷ್ಟೆಲ್ಲ ಭರವಸೆಗಳನ್ನ ಸಿಎಂ ವಿಜಯ್ ಮೆಟ್ಟಿ ನಿಲ್ಲಬೇಕಾಗಿದೆ. ಇವರಿಗಿರೋ 6 ತಿಂಗಳ ಟ್ರಯಲ್ ಪೀರಿಯಡ್ನಲ್ಲಿ ಹೇಗೆ ಇವೆಲ್ಲವನ್ನ ನಿಭಾಯಿಸ್ತಾರೆ ಅನ್ನೋದೇ ಈಗ ಭಾರಿ ಕುತೂಹಲವನ್ನ ಹುಟ್ಟು ಹಾಕಿದೆ.